ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 141ರಿಂದ 145. ಚಿತ್ಕಲಾನಂದ ಕಲಿಕಾ ಪ್ರೇಮ ರೂಪಾ ಪ್ರಿಯಂಕರಿ ನಾಮ ಪಾರಾಯಣ ಪ್ರೀತ ನಂದಿ ವಿದ್ಯಾ ನಟೇಶ್ವರಿ ಮಿಥ್ಯಾ ಜಗದಧಿಷ್ಠಾನ ಮುಕ್ತಿದಾ ಮುಕ್ತಿರೂಪಿಣಿ ಲಾಸ್ಯ ಪ್ರಿಯ ಲಯಕರಿ ಲಜ್ಜಾರಂಭಾದಿವಂದಿತಾ ಭವದಾವಸುಧಾ ವೃಷ್ಟಿಃ ಪಾಪಾರಣ್ಯದವಾನಲ ದೌರ್ಭಾಗ್ಯತೂಲವಾತೂಲ ಜರಾಧ್ವಾಂತರ ವಿಪ್ರಭಾ ಭಾಗ್ಯಾಭಿಚಂದ್ರಿಕಾ ಭಕ್ತಚಿತ್ತಕೇಕಿ ಘನಾಘನ ರೋಗ ಪರ್ವತ ದಂಭೋಲಿರ್ಮೃತ್ಯುದಾರು ಕುಠಾರಿಕಾ ಮಹೇಶ್ವರಿ ಮಹಾಕಾಳಿ ಮಹಾಗ್ರಾಸ ಮಹಾಶನ ಅಪರ್ಣಾ ಚಂಡಿಕಾ ಚಂಡಮುಂಡಾಸುರ ನಿಷೂದಿನಿ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 141. ಚಿತ್ಕಲಾ. ಆ ದೇವಿ ಸತ್ ಚಿತ್ ಆನಂದ ಸ್ವರೂಪ ಅಂತ ನೋಡಿದ್ದೀವಿ. ಆ ದೇವಿ ಚೈತನ್ಯ ಸ್ವರೂಪಳಾಗಿ ಹೃದಯದಲ್ಲಿ ಇದ್ದಾಳೆ ಅಂತ ನಾವು ದೃಢ ವಿಶ್ವಾಸ ತಾಳಬೇಕು. ಆ ನಂತರ ಆ ಚೈತನ್ಯ ಜ್ಞಾನ ಸ್ವರೂಪವಾಗಿದೆ. ಆ ಚೈತನ್ಯದಿಂದ ಹೊರಹೊಮ್ತಾ ಇರತಕ್ಕಂಥ ಜ್ಞಾನ ಅಂತಃಕರಣವನ್ನು ವ್ಯಾಪಿಸುತ್ತದೆ. ಹೇಗೆ ಸೂರ್ಯನ ಬೆಳಕು ಇಡೀ ಭೂಮಂಡಲವನ್ನೆಲ್ಲ ವ್ಯಾಪಿಸುತ್ತದೋ ಹಾಗೆ ಆ ದೇವಿ ಅಂತಕ್ಕಂಥ ಜ್ಞಾನದ ಬೆಳಕು ನಮ್ಮ ಇಡೀ ಅಂತಃಕರಣವನ್ನು ವ್ಯಾಪಿಸುತ್ತದೆ. ಯಾವಾಗ ನಮ್ಮ ಅಂತಃಕರಣ ಇಡೀ ಜ್ಞಾನ ಜ್ಯೋತಿಯಿಂದ ಕೂಡಿರುತ್ತೋ ಆಗ ಅದಕ್ಕೆ ಹೆಸರು ಚಿತ್ಕಲಾ. ನಾವು ಇಡೀ ಅಂತಃಕರಣವಂತ ಹೇಳೋದಿಲ್ಲ, ಬುದ್ಧಿ ಅಂತ ಹೇಳ್ತೀವಿ. ಧಿಯೋ ಯೋ ನಃ ಪ್ರಚೋದಯಾತ್. ಆ ಬುದ್ಧಿ ಪ್ರಚೋದನೆ ಆದಾಗ ಅದಕ್ಕೆ ಹೆಸರು ಚಿತ್ಕಲಾ. ಮುಂದಿನ ನಾಮ ಆನಂದ ಕಲಿಕಾ. ಆ ದೇವಿ ಆನಂದ ಸ್ವರೂಪಳಾಗಿರೋದ್ರಿಂದ ಹೃದಯದಲ್ಲೇ ಆನಂದವನ್ನು ಉಂಟು ಮಾಡೋದ್ರಿಂದ ನಮ್ಮ ಇಡೀ ಅಂತಃಕರಣ ಆನಂದಮಯವಾಗುತ್ತದೆ. ಆ ಇಡೀ ಅಂತಃಕರಣ ಆನಂದಮಯವಾಗಿರುವುದಕ್ಕೆ ಹೆಸರು ಆನಂದ ಕಲಿಕಾ. ಅದೇ ಆನಂದಮಯ ಕೋಶ. ದೇವಿ ಶಕ್ತಿ ಸ್ವರೂಪಳಾಗಿರೋದ್ರಿಂದ ದೇಹದ ಎಲ್ಲ ಅಂಗಾಂಗಗಳಿಗೆ ಶಕ್ತಿ ಉಂಟಾಗುತ್ತೆ. ದೇವಿ ಜ್ಞಾನ ಸ್ವರೂಪಳಾಗಿರೋದ್ರಿಂದ ಬುದ್ಧಿ ಪ್ರಚೋದನೆಯಾಗಿ ಜ್ಞಾನ ಉಂಟಾಗುತ್ತೆ. ದೇವಿ ಆನಂದ ಸ್ವರೂಪಳಾಗಿರೋದ್ರಿಂದ ನಮ್ಮ ಇಡೀ ಅಂತಃಕರಣ ಆನಂದಮಯವಾಗುತ್ತೆ. ಹಾಗಾಗಿ ನಾವು ಹೃದಯದಲ್ಲಿ ಆ ದೇವಿಯನ್ನು ಸ್ಥಾಪನೆ ಮಾಡಿಕೊಂಡು ಸದಾ ಸ್ಮರಣೆ ಮಾಡ್ತಾ ಇರಬೇಕು. ಪ್ರೇಮ ರೂಪ. ಆ ದೇವಿ ಪ್ರೇಮ ಸ್ವರೂಪಳು. ಪ್ರೇಮಕ್ಕೆ ಯಾವ ಜಾತಿ ಭೇದ ಭಾವ ಇಲ್ಲ. ಪ್ರೇಮಕ್ಕೆ ಯಾವುದೇ ರೀತಿಯ ಲಿಂಗ ಭೇದ ಇಲ್ಲ. ಪ್ರೇಮಕ್ಕೆ ಯಾವುದೇ ರೀತಿ ರೂಪವೂ ಇಲ್ಲ. ಪ್ರೇಮ ರೂಪ ಅಂದರೆ ಏನರ್ಥ? ಆ ದೇವಿ ಶುದ್ಧ ಪ್ರೇಮ ಸ್ವರೂಪಳು. ಆ ದೇವಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರ ಅಂತಃಕರಣದಲ್ಲಿ ಆ ಪ್ರೇಮ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ. ಹಾಗಾಗಿ ಅವರು ಒಳಗೂ ಆನಂದ ಪಡ್ತಾರೆ, ಹೊರಗೂ ಕೂಡ ಯಾವುದೇ ಜೀವಿಗಳನ್ನು ಕಂಡಾಗ ಪ್ರೀತಿಸುವಂಥ ಹೃದಯ ಉಂಟಾಗುತ್ತೆ. ಇದು ಮೊಟ್ಟ ಮೊದಲನೆಯ ಗುಣ. ಯಾರು ದೇವಿಯನ್ನು ಆರಾಧನೆ ಮಾಡ್ತಾರೋ
ಅವರ ಅಂತಃಕರಣದಲ್ಲಿ ಪ್ರೇಮ ಉಂಟಾಗುತ್ತೆ. ಹಾಗಾಗಿ ಅವರು ಎಲ್ಲ ಜೀವಿಗಳನ್ನು ಸಮಾನವಾಗಿ ಪ್ರೀತಿಸ್ತಾರೆ. ಯಾರ ಮೇಲೆ ಅತಿಯಾದ ರಾಗವೂ ಇಲ್ಲ, ಯಾರನ್ನು ಕಂಡರೆ ದ್ವೇಷವೂ ಇಲ್ಲ. ಪ್ರಿಯಂಕರಿ, ಆ ದೇವಿ ಯಾರಿಗೂ ಎಂದೆಂದಿಗೂ ಕೆಟ್ಟದ್ದು ಮಾಡೋದಿಲ್ಲ. ಸೂರ್ಯ ಯಾರಿಗಾದರೂ ಕೆಟ್ಟದ್ದು ಮಾಡ್ತಾನ? ಆಕಾಶ ಯಾರಿಗಾದರೂ ಕೆಟ್ಟದ್ದು ಮಾಡುತ್ತಾ? ನೀರು ಯಾರಿಗಾದರೂ ಕೆಟ್ಟದ್ದು ಮಾಡುತ್ತಾ? ಭೂಮಿ ಯಾರಿಗಾದರೂ ಕೆಟ್ಟದ್ದು ಮಾಡುತ್ತಾ? ಗಾಳಿ ಯಾರಿಗಾದರೂ ಕೆಟ್ಟದ್ದು ಮಾಡುತ್ತಾ? ನಾವು ಈ ಪರಿಸರವನ್ನು ಹಾಳು ಮಾಡಿ ಶುದ್ಧವಾದ ಗಾಳಿ ಇದ್ದರೆ ಅದನ್ನು ಮಲಿನಗೊಳಿಸಿ ನಾವು ರೋಗಕ್ಕೆ ತುತ್ತಾಗ್ತಾ ಇದ್ದೀವಿ. ಶುದ್ಧವಾದ ಭೂಮಿ ಇದ್ದರೆ, ನೀರಿದ್ದರೆ ಅದನ್ನು ಮಲಿನಗೊಳಿಸಿ ನಾವು ರೋಗ ಬರೆಸ್ಕೋತಾ ಇದ್ದೀವಿ. ಶುದ್ಧವಾದ ಆಹಾರ ಆ ಭೂಮಿ ಕೊಡ್ತಾ ಇದ್ದರೆ ನಾವು ಅದನ್ನು ಕಲಬರಿಕೆ ಮಾಡಿ ಮಲಿನಗೊಳಿಸಿ ನಾವು ರೋಗಕ್ಕೆ ತುತ್ತಾಗ್ತಾ ಇದ್ದೀವಿ. ಮನುಷ್ಯ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾನೆ. ಆದರೆ ಆ ದೇವಿ ಸದಾ ಪ್ರಿಯಂಕರಿ, ಒಳ್ಳೆಯದನ್ನೇ ಮಾಡ್ತಾ ಇದ್ದಾಳೆ. ಅದಕ್ಕೆ ಭೂಮಿಗೆ ಹೆಸರು ಕ್ಷಮಯ ಧರಿದ್ರಿ, ಸಹನಶೀಲ, ಅತ್ಯಂತ ಸಹನೆಯಿಂದ ಇರತಕ್ಕಂಥವಳು ಭೂಮಿ. ಎಷ್ಟು ತುಳಿತೀವಿ, ಎಷ್ಟು ಅಗಿತೀವಿ, ಏನು ಮಾಡಿದ್ರೂ ಆ ಭೂಮಿ ನಮಗೆ ಆಹಾರ ಕೊಡ್ತಾ ಇದ್ದಾಳೆ. ಅವಳಷ್ಟು ಕರುಣೆ ಇರ್ತಕ್ಕಂಥವಳು ಇನ್ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಅದರಿಂದ ಅವಳು ಸದಾ ಪ್ರಿಯಂಕರಿ. ನಾಮಪಾರಾಯಣ ಪ್ರೀತ, ನೋಡಿ, ಸಹಸ್ರನಾಮ ಪಾರಾಯಣ ಯಾಕೆ ಮಾಡಬೇಕು ಅಂದರೆ ಅದರಿಂದ ಆ ದೇವಿಗೆ ತುಂಬ ಪ್ರೀತಿ ಉಂಟಾಗುತ್ತೆ. ಆ ದೇವಿಯ ಮೇಲೆ ನಮಗೆಲ್ಲರಿಗೂ ಪ್ರೀತಿ ಉಂಟಾಗುತ್ತೆ. ಹಾಗಾಗಿ ನಾಮಸ್ಮರಣೆ ಮಾಡ್ತಾ ಇರಬೇಕು. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ನಮಗೆ 2 ಸಾಧನೆ ಬೇಕೇ ಬೇಕು ಕಲಿಯುಗದಲ್ಲಿ. ಒಂದು ನಾಮಸ್ಮರಣೆ, ಇನ್ನೊಂದು ದಾನ. ಸದಾ ನಾಮಸ್ಮರಣೆ ಮಾಡ್ತಾ ಇರಬೇಕು. ಅವಕಾಶ ದೊರಕಿದಾಗ ದಾನ ಮಾಡಬೇಕು. ಸಕಾಲದಲ್ಲಿ ಸತ್ಪಾತ್ರರಿಗೆ ದಾನ ಮಾಡಬೇಕು. ಇದೆರಡು ನಮ್ಮನ್ನು ಶುದ್ಧಗೊಳಿಸುತ್ತವೆ. ಶುದ್ಧ ಅಂತಃಕರಣ ಉಂಟು ಮಾಡ್ಕೋಬಹುದು ಇವೆರಡರಿಂದ, ನಾಮಸ್ಮರಣೆ ಮತ್ತು ದಾನ. ಅದರಿಂದ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ವೇದ ಮಂತ್ರಗಳು ಇವೆಲ್ಲವೂ ನಮ್ಮನ್ನು ಶುದ್ಧಿಗೊಳಿಸುತ್ತವೆ. ನಂದಿ ವಿದ್ಯಾ, ನಂದಿಕೇಶ ಅವನು ಷೋಡಶಾಕ್ಷರಿ ವಿದ್ಯಾ ಅದನ್ನು ಪಾರಾಯಣ ಮಾಡಿ ಸಿದ್ಧಿಯನ್ನು ಗಳಿಸಿರ್ತಕ್ಕಂಥವನು. 16 ಜನರನ್ನು ಪುರಾಣ ಉಲ್ಲೇಖ ಮಾಡುತ್ತೆ. ಶ್ರೀವಿದ್ಯಾ ಉಪಾಸಕರು ಸಿದ್ಧಿಯನ್ನು ಗಳಿಸಿರ್ತಕ್ಕಂಥವರು. ಮನುವಿನಿಂದ ಪ್ರಾರಂಭವಾಗಿ ಹಲವಾರು ಋಷಿ ಮುನಿಗಳಿಂದ, ಹಲವಾರು ಮಹಾತ್ಮರಿಂದ ಈ ಷೋಡಶಾಕ್ಷರಿ ವಿದ್ಯೆ ಉಪಾಸನೆಗೊಂಡು ಅವರೆಲ್ಲ ಸಿದ್ಧಿಯನ್ನು ಗಳಿಸಿದ್ದಾರೆ. ಹಾಗಾಗಿ ಈ ವಿದ್ಯೆಗೆ ನಂದಿ ವಿದ್ಯಾ ಅಂತ ಹೆಸರು. ಇನ್ನೊಂದು ನಂದಿ ಅಂದರೆ ವೃಷಭ. ವೃಷಭ ಅಂದರೆ ವೇದಗಳಲ್ಲಿ ಓಂಕಾರ ಅಂತ ಹೆಸರು. ವೇದಕ್ಕೆ ವೃಷಭ ಯಾವುದಪ್ಪ ಅಂದರೆ ಓಂಕಾರ. ಅವಳು ಓಂಕಾರ ಸ್ವರೂಪಳಾಗಿರೋದ್ರಿಂದ ಯಾರು ಓಂಕಾರದ ಸ್ಮರಣೆಯನ್ನು ಮಾಡ್ತಾರೋ, ಜಪ ಧ್ಯಾನ ಮಾಡ್ತಾರೋ ಅಂಥವರಿಗೆ ಅವಳು ಸುಲಭವಾಗಿ ಸಿದ್ಧಿಯನ್ನು ಕೊಡ್ತಕ್ಕಂಥವಳು. ಹಾಗಾಗಿ ನಂದಿ ವಿದ್ಯಾ, ಷೋಡಶಾಕ್ಷರಿ ವಿದ್ಯೆಗೂ ನಂದಿ ವಿದ್ಯಾ ಅಂತ ಹೆಸರು, ಓಂಕಾರಕ್ಕೂ ನಂದಿ ವಿದ್ಯಾ ಅಂತ ಹೆಸರು. ನಟೇಶ್ವರಿ, ನಾಟ್ಯ ಶಾಸ್ತ್ರ ಅಂತಲೂ ಆಗಿದೆ. ಸಂಗೀತವೂ ಒಂದು ಶಾಸ್ತ್ರ ಆಯಿತು. ಸಂಗೀತ ಮತ್ತು ನಾಟ್ಯ ಗಂಧರ್ವ ವಿದ್ಯೆ. ಇದಕ್ಕೆ ಮೂಲ ಕಾರಣ ದೇವಿ. ಶಿವ ಮತ್ತು ಶಿವೆಯರೇ ನಾಟ್ಯಶಾಸ್ತ್ರಕ್ಕೆ ಒಡೆಯರು, ಗಂಧರ್ವ ಶಾಸ್ತ್ರಕ್ಕೆ ಒಡೆಯರು. ಹಾಗಾಗಿ ಅವಳು ನಟೇಶ್ವರಿ. ಇದನ್ನು ಹೇಳ್ಕೊಳ್ತಾ ಇದ್ದರೆ ಯಾರು ನಾಟ್ಯಶಾಸ್ತ್ರದಲ್ಲಿ
ಪ್ರಾವೀಣ್ಯತೆಯನ್ನು ಗಳಿಸಬೇಕು ಅಂತ ಇದ್ದಾರೆ ಅವರು ಸುಲಭವಾಗಿ ಆ ನಾಟ್ಯಶಾಸ್ತ್ರವನ್ನು ತಮ್ಮದಾಗಿಸ್ಕೊಳ್ಬಹುದು. ಅಲ್ಲಿಗೆ ಆ ದೇವಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರು ಕಾವ್ಯಶಾಸ್ತ್ರದಲ್ಲಿ ಪಂಡಿತರಾಗ್ತಾರೆ, ಅಂದರೆ ಉತ್ತಮ ಕವಿಗಳಾಗಬಹುದು. ಸಂಗೀತ ಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಪಡಿತಾರೆ, ಅಂದರೆ ಸಂಗೀತ ವಿದ್ವಾಂಸರಾಗಬಹುದು. ನಾಟ್ಯಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಕೂಡ ಪಡಿಬಹುದು. ಆದ್ದರಿಂದ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಸಹಕಾರ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಮಿಥ್ಯಾ ಜಗದಧಿಷ್ಠಾನ, ಮಿಥ್ಯಾ ಸತ್ಯವಲ್ಲದ್ದು, ಸತ್ಯದಂತೆ ತೋರ್ತಾ ಇರುವಂಥದ್ದು ಯಾವುದು? ಜಗತ್ತು. ಇಡೀ ಜಗತ್ತು ಮಿಥ್ಯಾ. ಈ ಜಗತ್ತು ಮಿಥ್ಯಾ ಆಗಿದ್ದರೆ ಅದಕ್ಕೆ ಆಧಾರ ಯಾವುದು? ದೇವಿ, ಅಧಿಷ್ಠಾನ ಅವಳು. ನಾವು ಎಲ್ಲರೂ ಕೂಡ ಈ ಜಗತ್ತೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ, ಆದರೆ ಜಗತ್ತಿಗೆ ಆಧಾರ ಆಗಿರ್ತಕ್ಕಂಥ ದೇವಿಯನ್ನು ಮರ್ತಿದ್ದೀವಿ. ನಾವು ಹೊರಗಡೆ ಇರತಕ್ಕಂಥ ಎಲ್ಲ ವಸ್ತುಗಳನ್ನು ಕಂಡು ಅದನ್ನು ಪ್ರೀತಿಸ್ತಾ ಇದ್ದೀವಿ, ಆದರೆ ಆ ಎಲ್ಲ ವಸ್ತುಗಳ ಹಿನ್ನೆಲೆಯಲ್ಲಿರ್ತಕ್ಕಂಥ ದೇವಿಯನ್ನು ಪ್ರೀತಿಸೋದನ್ನು ಬಿಟ್ಬಿಟ್ಟಿದ್ದೀವಿ. ಸಮುದ್ರದಿಂದಲೇ ಅಲೆಗಳು ಕುಣಿತಾ ಇವೆ, ಆ ಅಲೆಗಳನ್ನು ನೋಡಿ ಸಂತೋಷ ಪಡ್ತಾ ಇದ್ದೀವಿ, ಆದರೆ ಸಮುದ್ರವನ್ನು ಮರೆತಿದ್ದೀವಿ. ಯಾವುದು ಎಲ್ಲದಕ್ಕೂ ಕಾರಣವಾಗಿದೆಯೋ ಅದನ್ನು ಮರೆತು ಕೇವಲ ಕಾರ್ಯದ ಕಡೆಗೆ ಗಮನ ಹರಿಸಿದ್ದೀವಿ. ತಾಯಿ ತಂದೆಯರನ್ನು ಮರ್ತಿದ್ದೀವಿ, ಅವರು ತೋರಿಸಿರ್ತಕ್ಕಂತಹ ಪ್ರೀತಿ ತ್ಯಾಗಕ್ಕೆ ಬೆಲೆನೇ ಇಲ್ಲ. ಆದರೆ ಅವರು ಮಾಡಿರ್ತಕ್ಕಂಥ ಆಸ್ತಿಯ ಮೇಲೆ ನಮ್ಮೆಲ್ಲರಿಗೂ ಕಣ್ಣು. ಹಾಗಾಗಿ ಈ ಮಿಥ್ಯಾ ಜಗದಧಿಷ್ಠಾನ, ಈ ಜಗತ್ತು ಅನ್ನೋದು ಕೇವಲ ತೋರಾಣಿಕೆ, ಅದು ಕೇವಲ ಜಡ, ಅದು ಬದಲಾಗ್ತಾ ಇರೋದ್ರಿಂದ, ಅದು ಕೊನೆಗೆ ನಾಶ ಆಗೋದ್ರಿಂದ ನಮಗೆ ಯಾವುದೇ ರೀತಿ ಆನಂದ ಕೊಡೋದಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ವಸ್ತುವನ್ನು ನಾವು ಪಡ್ಕೊಂಡ್ರೂ ಕೂಡ ಅದು ನಾಶ ಆಗೋಗೋದ್ರಿಂದ ನಮಗೆ ಆನಂದ ಕೊಡೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥ ದೇವಿಯನ್ನೇ ನಾವು ಸ್ಮರಣೆ ಮಾಡ್ಕೋಬೇಕು. ಈ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ವಸ್ತು ಮತ್ತು ಜೀವಿಯನ್ನು ಕಂಡಾಗ ದೇವಿಯ ಸ್ಮರಣೆಯನ್ನೇ ಮಾಡಬೇಕೇ ಹೊರತು ಆ ವಸ್ತುವನ್ನು ಭೋಗಿಸೋದಕ್ಕೆ ಹೋಗಬಾರ್ದು. ಮುಕ್ತಿದಾ ಮುಕ್ತಿರೂಪಿಣಿ, ಅವಳು ಆನಂದ ಸ್ವರೂಪಳಾಗಿರೋದ್ರಿಂದ ಎಲ್ಲ ದುಃಖಗಳನ್ನು ಹೋಗಲಾಡಿಸ್ತಾಳೆ. ಆನಂದ ಅಂತಕ್ಕಂಥ ಬೆಳಕು ಅವಳಲ್ಲಿರೋದು. ದುಃಖ ಅಂತಕ್ಕಂಥ ಕತ್ತಲೆ ಹೋಗಲೇಬೇಕು. ದುಃಖ ಅಂತಕ್ಕಂಥ ಕತ್ತಲೆ ಹೋಗಬೇಕು ಅಂದರೆ ಆನಂದ ಅಂತಕ್ಕಂಥ ಬೆಳಕಿನಿಂದ ಮಾತ್ರ ಸಾಧ್ಯ. ಹಾಗಾಗಿ ಅವಳು ಆನಂದ ಅಂತಕ್ಕಂಥ ಆಗಿರೋದ್ರಿಂದ ನಮ್ಮೊಳಗಡೆ ಇರ್ತಕ್ಕಂಥ ಅಂಧಕಾರ ಅಂತಕ್ಕಂಥ ದುಃಖವನ್ನು ಸುಲಭವಾಗಿ ಹೋಗಲಾಡಿಸ್ತಾಳೆ. ಹಾಗಾಗಿ ಅವಳು ಮುಕ್ತಿ ಸ್ವರೂಪ, ಮುಕ್ತಿ ರೂಪಿಣಿ. ಅವಳನ್ನು ಆರಾಧನೆ ಮಾಡೋದ್ರಿಂದ ಏನು ಕೊಡ್ತಾಳೆ? ಬೆಳಕನ್ನು ಕೊಡ್ತಾಳೆ. ಆನಂದ ಅಂತಕ್ಕಂಥ ಬೆಳಕು ಕೊಡೋದ್ರಿಂದ ದುಃಖ ಅಂತಕ್ಕಂಥ ಕತ್ತಲೆ ನಿವಾರಣೆ ಆಗತ್ತೆ. ಅದನ್ನೇ ಮುಕ್ತಿ ಅಂತ ಹೇಳಿರೋದು. ದುಃಖದಿಂದ ಮುಕ್ತಿ, ಕಷ್ಟಗಳಿಂದ ಮುಕ್ತಿ, ಜನ್ಮ ಮರಣಗಳಿಂದ ಮುಕ್ತಿ, ಸದಾ ಆನಂದವನ್ನು ಅನುಭವಿಸುವಂಥ ಸ್ಥಿತಿ. ಶ್ಲೋಕ 142ರ ನಾಮಾವಳಿಗಳನ್ನು ನೋಡ್ತಾ ಇದ್ದೀವಿ. ಮುಕ್ತಿದ ಮುಕ್ತಿರೂಪಿಣಿ ಅನ್ನೋದನ್ನು ನೋಡಿದ್ದೀವಿ. ಮುಂದೆ ಲಾಸ್ಯ ಪ್ರಿಯ. ಲಾಸ್ಯ ಅಂತಂದರೆ ಆ ದೇವಿ ತಾಂಡವ ನೃತ್ಯವನ್ನು ಮಾಡಿದಾಗ ಅದಕ್ಕೆ ಹೆಸರು ಲಾಸ್ಯ. ಶಿವನು ನೃತ್ಯ ಮಾಡಿದಾಗ ಅದಕ್ಕೆ ಹೆಸರು ತಾಂಡವ. ದೇವಿ ಅದೇ ನೃತ್ಯವನ್ನು ಮಾಡಿದಾಗ ಅದಕ್ಕೆ ಹೆಸರು ಲಾಸ್ಯ. ಈ ಲಾಸ್ಯ ನೃತ್ಯದಿಂದ ಆ ದೇವಿಯನ್ನು ಸಂತೋಷಪಡಿಸಬಹುದು. ಆ ದೇವಿಗೆ ಬಹಳ ಸಂತೋಷ ಆಗುತ್ತೆ ಈ ಲಾಸ್ಯ ನೃತ್ಯದಿಂದ. ಹಾಗಾಗಿ ಈ ನಾಟ್ಯಶಾಸ್ತ್ರವನ್ನು ಕಲಿತು ಯಾರು ಅದನ್ನು ಅಳವಡಿಸ್ಕೊಳ್ತಾರೋ ಅವರು ಆನಂದವನ್ನು ಪಡೀತಾರೆ. ಹೇಗೆ ಸಂಗೀತದಿಂದ ಮನಸ್ಸು ಶುದ್ಧವಾಗುತ್ತೋ ಹಾಗೆ ನಾಟ್ಯದಿಂದಲೂ ಕೂಡ ಮನಸ್ಸು ಶುದ್ಧವಾಗುತ್ತೆ. ಅದಕ್ಕೆ ನೋಡಿ ನಾವೆಲ್ಲ ಎಷ್ಟು ಇಷ್ಟಪಡ್ತೀವಿ. ನೃತ್ಯ ಅಂದರೆ ಭರತನಾಟ್ಯ, ಬೇರೆ ಬೇರೆ ಯಾವುದೇ ನೃತ್ಯ ಇರಬಹುದು, ಎಷ್ಟು ಜನ ಸೇರ್ತಾರೆ, ಎಷ್ಟು ಜನ ಆನಂದ ಪಡ್ತಾರೆ ನೃತ್ಯದಿಂದ. ಎಲ್ಲ ಸಿನಿಮಾಗಳಲ್ಲೂ ನೃತ್ಯ ಇರುತ್ತೆ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಸಂಗೀತ ಮತ್ತು ನೃತ್ಯ. ಲಯಕರಿ. ಲಯ ಅಂತಂದರೆ
ಎಲ್ಲವನ್ನೂ ನಾಶ ಮಾಡ್ತಕ್ಕಂಥವಳು ಅನ್ನೋದು ಒಂದರ್ಥ. ಇನ್ನೊಂದು, ಯಾವುದೇ ಒಂದು ಸಂಗೀತ ಅಥವಾ ನೃತ್ಯ ಅದು ಲಯದಿಂದ ಕೂಡಿದ್ದಾಗ ಅಲ್ಲಿ ನಾದ ಉಂಟಾಗುತ್ತೆ. ವೈಖರಿ, ಮಧ್ಯಮ, ಪಶ್ಯಂತಿ, ಪರ, ಈ ರೀತಿ ನಾದವನ್ನು ಉಂಟು ಮಾಡ್ತಕ್ಕಂಥವಳು. ಇನ್ನೊಂದು ಲಯ ಅಂದರೆ ಸೃಷ್ಟಿ ಸ್ಥಿತಿ ಲಯ, ಎಲ್ಲರನ್ನೂ ಕೊನೆಗೆ ಸಂಹಾರ ಮಾಡಿ ಆ ದೇವಿ ತನ್ನೊಳಗಡೆ ಎಲ್ಲರನ್ನೂ ಅಡಗಿಸಿ ಇಟ್ಕೊಳ್ತಾಳೆ, ಅವ್ಯಕ್ತ ಸ್ವರೂಪಳಾಗಿ ಇದ್ಬಿಡ್ತಾಳೆ. ಲಜ್ಜಾ, ಅತ್ಯಂತ ಲಜ್ಜೆಯಿಂದ ಇರ್ತಕ್ಕಂಥವಳು. ಹೆಣ್ಣು ಮಕ್ಕಳಿಗೆ ಇದೊಂದು ಮುಖ್ಯವಾದ ಆಭರಣ. ಭಾಷೆಗೆ ವ್ಯಾಕರಣ ಇಲ್ಲದಿದ್ದರೆ ಹೇಗೆ ಭಾಷೆ ಅಂತಲೇ ಅನ್ನಿಸ್ಕೊಳ್ಳೋದಿಲ್ವೋ, ಹದಗೆಟ್ಟು ಬಿಡುತ್ತೋ, ಹಾಗೆ ಹೆಣ್ಣು ಮಕ್ಕಳಿಗೆ ಲಜ್ಜೆ ಅನ್ನೋದಿಲ್ಲ ಅಂದರೆ ಅವ್ರಿಗೆ ಯಾವುದೇ ರೀತಿ ರಕ್ಷಣೆ ಸಿಗೋದಿಲ್ಲ. ಹಾಗಾಗಿ ಲಜ್ಜೆ ಎನ್ನುವುದು ಬಹಳ ಮುಖ್ಯವಾಗಿರ್ತಕ್ಕಂಥ ಗುಣ. ರಂಭಾದಿವಂದಿತ, ದೇವಕನ್ಯೆಯರು, ಗಂಧರ್ವ ಕನ್ಯೆಯರು, ರಂಭಾ, ಮೇನಕೆ, ತಿಲೋತ್ತಮೆ, ಘೃತಾಶಿ, ಹೀಗೆ ಇವರೆಲ್ಲ ಆ ದೇವಿಯನ್ನು ಆರಾಧನೆ ಮಾಡಿರೋದ್ರಿಂದ ಅವ್ರಿಗೆ ಅತ್ಯಂತ ಸುಂದರವಾದ ಶರೀರ, ನೃತ್ಯ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಶರೀರ, ಸಂಗೀತ ಹಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಶರೀರ ಸಿಕ್ಕಿದೆ. ಹಾಗಾಗಿ ರಂಭೆ, ಊರ್ವಶಿ, ಮೇನಕ ಇಂಥವರಿಂದ ಅವಳು ವಂದಿಸಲ್ಪಟ್ಟಿರುವಂಥವಳು. ಇಲ್ಲಿಂದ ಮುಂದೆ ಸುಮಾರು ಉಪಮೆಗಳನ್ನು ಕೊಡ್ತಾ ಇದ್ದಾರೆ. ಇದು ಕಾವ್ಯಮಯವಾಗಿರ್ತಕ್ಕಂಥದ್ದು. ಭವದಾವಸುಧಾವೃಷ್ಟಿ, ಭವ ಹುಟ್ಟು ಸಾವು ಅಂತಕ್ಕಂಥ ಸಂಸಾರಕ್ಕೆ ಭವ. ದಾವ ಅಂತಂದರೆ ಕಿಡಿ ಅಥವಾ ಕಿಚ್ಚು, ಅಗ್ನಿಯ ಒಂದು ಕಿಡಿ. ಸುಧಾ ಅಂದರೆ ಅಮೃತ. ವೃಷ್ಟಿ ಅಂತಂದರೆ ಮಳೆ. ಈ ಸಂಸಾರ ಅಂತಕ್ಕಂಥ ಅಗ್ನಿಗೆ ದೇವಿ ಅಮೃತ ಅಂತಕ್ಕಂಥ ಮಳೆಯಾಗಿದ್ದಾಳೆ. ಸಂಸಾರ ಅನ್ನೋದು ದುಃಖಮಯ, ಹುಟ್ಟು ಸಾವು ಅನ್ನೋದು ಸದಾ ದುಃಖಮಯವಾಗಿರುತ್ತೆ. ಅಂಥ ದುಃಖವಾಗಿರ್ತಕ್ಕಂಥ ಅಗ್ನಿಗೆ ಆನಂದವಾಗಿರ್ತಕ್ಕಂಥ, ಅಮೃತವಾಗಿರ್ತಕ್ಕಂಥ ವೃಷ್ಟಿಯನ್ನು ಸುರಿಸ್ತಕ್ಕಂಥವಳು. ಎಷ್ಟು ಚೆನ್ನಾಗಿದೆ ನೋಡಿ. ಪಾಪಾರಣ್ಯದವಾನಲ, ಪಾಪ ಅಂತಕ್ಕಂಥ ಅರಣ್ಯ. ಹಲವಾರು ರೀತಿ ಪಾಪಗಳನ್ನು ಮಾಡಿದ್ದೀವಿ ನಾವು, ಬೇರೆ 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 ರೀತಿ ಪಾಪಗಳನ್ನೆಲ್ಲ ಮಾಡಿರ್ತೀವಿ. ಯಾವ ಕ್ಷಣ ಆ ದೇವಿಯನ್ನು ನೆನೆಸ್ಕೊಳ್ಳೋದಿಲ್ವೋ ಅದೇ ಪಾಪದ ಕ್ಷಣ. ಹಾಗಾಗಿ ನಮ್ಮ ಪಾಪಗಳ ಸಂಖ್ಯೆ ಎಷ್ಟಾಗಿದೆಯೋ, ಅದರ ಮೊತ್ತ ಎಷ್ಟಾಗಿದೆಯೋ ಗೊತ್ತಿಲ್ಲ. ಅಂಥ ಪಾಪ ಅಂತಕ್ಕಂಥ ಅರಣ್ಯ, ಆ ಅರಣ್ಯದಲ್ಲಿ ದಬಾ ಅಂದರೆ ಕಿಚ್ಚು ಅಥವಾ ಕಿಡಿ, ಅನಲ ಅಂದರೆ ಬೆಂಕಿ. ಹೇಗೆ ಕಾಡಿನಲ್ಲಿ ಹತ್ಕೊಂಡಿರ್ತಕ್ಕಂಥ ಕಿಚ್ಚು ಇಡೀ ಕಾಡನ್ನೇ ಭಸ್ಮ ಮಾಡಿಬಿಡುತ್ತೋ, ಹಾಗೆ ಈ ಪಾಪ ಅಂತಕ್ಕಂಥ ಕಾಡಿಗೆ ಅವಳು ಬೆಂಕಿಯ ಕಾಡ್ಗಿಚ್ಚಾಗಿ ಬಂದು ಸಕಲ ಪಾಪಗಳನ್ನು ಕೂಡ ನಾಶ ಮಾಡಿಬಿಡ್ತಾಳೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಈ ಜ್ಞಾನ ಅಂತಕ್ಕಂಥದ್ದು ಬಂದುಬಿಟ್ರೆ ಎಲ್ಲ ಪಾಪಗಳು ಕೂಡ ಸುಟ್ಟು ಬೂದಿ ಆಗೋಗ್ಬಿಡುತ್ತೆ. ದೌರ್ಭಾಗ್ಯ ತೂಲ ವಾತೂಲ. ದೌರ್ಭಾಗ್ಯ, ಭಾಗ್ಯ ಅಂದರೆ ಎಲ್ಲ ರೀತಿ ಸಂಪತ್ತು, ಆ ಸಂಪತ್ತು ಗಳಿಸಿದಾಗ ಉಂಟಾಗ್ತಕ್ಕಂಥ ಆನಂದ. ದೌರ್ಭಾಗ್ಯ ಅಂದರೆ ಬಡತನ, ಯಾವುದೂ ಇಲ್ಲದೆ ಇರೋವಂಥದ್ದು, ಯಾವ ಸಂಕಲ್ಪವೂ ಈಡೇರದೇ ಇರತಕ್ಕಂಥ ಸ್ಥಿತಿ. ಆಗ ದುಃಖಮಯವಾಗಿರುತ್ತೆ ಜೀವನ. ಅಂಥ ದುಃಖಮಯವಾಗಿರ್ತಕ್ಕಂಥ ಜೀವನಕ್ಕೆ ತೂಲ ವಾತೂಲ. ತೂಲ ಅಂದರೆ ಒಂದು ದೊಡ್ಡ ಹೊರೆ, ಕಬ್ಬಿಣದ ತೂಕವಾಗಿರ್ತಕ್ಕಂಥ ಒಂದು ಹೊರೆ. ಅದನ್ನು ಏನು ಮಾಡ್ತಾಳೆ ದೇವಿ? ವಾತೂಲ, ಹತ್ತಿಯಂತೆ ಹಗುರವಾಗಿ ಮಾಡಿಬಿಡ್ತಾಳೆ. ಎಲ್ಲ ದುಃಖಗಳು, ದೌರ್ಭಾಗ್ಯವು ಹೋಗಿ ಸೌಭಾಗ್ಯ ಬರುವಂತೆ ಮಾಡಿಬಿಡ್ತಾಳೆ. ಆ ದೌರ್ಭಾಗ್ಯ ಅಂತಕ್ಕಂಥ ತೂಕವನ್ನು ಪೂರ್ಣವಾಗಿ ಇಳಿಸ್ಬಿಟ್ಟು ಹತ್ತಿಯಂತೆ ಹಗುರ ಮಾಡಿಬಿಡ್ತಾಳೆ. ಇಲ್ಲಿ ದೌರ್ಭಾಗ್ಯ ಅಂದರೆ ಏನರ್ಥ? ಅಜ್ಞಾನ. ಸೌಭಾಗ್ಯ ಅಂದರೆ ಏನರ್ಥ? ಆತ್ಮಜ್ಞಾನ.
ಆತ್ಮಜ್ಞಾನದಿಂದ ಸಕಲ ದೌರ್ಭಾಗ್ಯವೂ ಹತ್ತಿಯಷ್ಟು ಹಗುರವಾಗಿ ಆಗಿಬಿಡುತ್ತೆ. ದೌರ್ಭಾಗ್ಯ ಅನ್ನೋದೇ, ಅಜ್ಞಾನ ಅನ್ನೋದೇ ಅತ್ಯಂತ ಭಾರವಾಗಿರ್ತಕ್ಕಂಥ ವಸ್ತು. ಅದು ನಮ್ಮ ಅಂತಃಕರಣದಲ್ಲಿ ಇಟ್ಕೊಂಡ್ರೆ ದುಃಖಕ್ಕೆ ಮೇಲೆ ದುಃಖ. ಅದನ್ನು ಪೂರ್ಣವಾಗಿ ಹತ್ತಿಯಷ್ಟು ಹಗುರ ಮಾಡಿಬಿಡ್ತಾಳೆ ಆ ದೇವಿ, ಕೇವಲ ಆ ದೇವಿಯ ಸ್ಮರಣೆಯಿಂದ, ಆರಾಧನೆಯಿಂದ. ಜರಾದ್ವಾಂತರ ವಿಪ್ರಭಾ. ಜರ ಅಂದರೆ ಮುಪ್ಪು, ವಯಸ್ಸಾಗಿರುವಂಥದ್ದು. ಆಗೇನಾಗತ್ತೆ, ವಯಸ್ಸಾಗ್ತಾ ಆಗ್ತಾ ಕಣ್ಣುಗಳು ತಮ್ಮ ದೃಷ್ಟಿಯನ್ನು ಕಳ್ಕೊಳ್ಳುತ್ತವೆ, ಕಿವಿ ಕೇಳಿಸೋದಿಲ್ಲ, ಮೂಗಿನಿಂದ ವಾಸನೆ ಗೊತ್ತಾಗೋದಿಲ್ಲ, ನಾಲಿಗೆಯಿಂದ ಮಾತಾಡೋದಕ್ಕಾಗೋದಿಲ್ಲ, ಹಲ್ಲುಗಳೆಲ್ಲ ಉದುರೋಗ್ಬಿಟ್ಟಿರುತ್ತವೆ, ಯಾವ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ, ಯಾರು ಹೇಳಿದ ಮಾತು ಕೇಳೋದಿಲ್ಲ, ವಯಸ್ಸಾಗಿರೋರ ಹೇಳಿದ ಮಾತು ಕೇಳೋದಿಲ್ಲ. ಇದರಿಂದ ದುಃಖದಲ್ಲಿ ದುಃಖ ಉಂಟಾಗ್ತಾ ಇರುತ್ತೆ. ಇದ್ರೂ ಕೂಡ ಸತ್ತವ್ರ ಥರ ಆಗ್ಬಿಟ್ಟಿರ್ತೀವಿ. ಅಂಥ ಅಂಧಕಾರ, ದ್ವಾಂತ ಅಂದರೆ ಅಂಧಕಾರ, ಮುಪ್ಪು ಅಂತಕ್ಕಂಥ ಅಂಧಕಾರಕ್ಕೆ ರವಿ ಸೂರ್ಯನಂತೆ ಪ್ರಭಾ ಬೆಳದಿಂಗಳನ್ನು ಕೊಡ್ತಕ್ಕಂಥವಳು. ಆ ಮುಪ್ಪಾಗಿರ್ತಕ್ಕಂಥ ಆ ದೇಹಕ್ಕೆ ಯಾರಾದರೂ ಚೈತನ್ಯ ಕೊಟ್ಟು ಪ್ರೀತಿಸೋದಾದರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಆ ದೇವಿ ಆ ಅಂಧಕಾರಕ್ಕೆ ಬೆಳಕನ್ನು ಕೊಡ್ತಕ್ಕಂಥವಳು. ಅಂದರೆ ಶರೀರದ ಮುಪ್ಪು ಹೋಗಲಾಡಿಸ್ತಾಳೆ ಅಂತ ಅರ್ಥ ಅಲ್ಲ, ಖಂಡಿತ ಹೋಗಲಾಡಿಸೋದಿಲ್ಲ. ಆ ದೇವಿಯ ಆರಾಧನೆಯಿಂದ ಅಜ್ಞಾನ ಅಂತಕ್ಕಂಥ ದುಃಖ ಹೋಗಿ ಜ್ಞಾನ ಅಂತಕ್ಕಂಥ ಬೆಳಕು ಬರುತ್ತೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ದೇವಿ ಮುಪ್ಪನ್ನು ಹೋಗಲಾಡಿಸಿ ಯೌವನವನ್ನು ತಂದುಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಜಡ ವಸ್ತುಗಳು ಕೂಡ 6 ವಿಕಾರಗಳನ್ನು ಹೊಂದಿ ನಾಶ ಆಗಲೇಬೇಕು. ನಾಶ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಮುಂದಿನ ನಾಮ ಭಾಗ್ಯಾಬ್ಧಿಚಂದ್ರಿಕಾ. ಭಾಗ್ಯ ಎಲ್ಲ ಸಕಲ ಸೌಭಾಗ್ಯಗಳು, 6 ರೀತಿ ಸಂಪತ್ತುಗಳು. ಅಬ್ಧಿ ಅಂದರೆ ಸಮುದ್ರ, ಚಂದ್ರಿಕಾ ಅಂದರೆ ಚಂದ್ರನ ಬೆಳದಿಂಗಳು. ಚಂದ್ರನ ಬೆಳದಿಂಗಳು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಪಾಡ್ಯದಿಂದ ಹುಣ್ಣಿಮೆ ಬರ್ತಾ 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 ಆ ಹುಣ್ಣಿಮೆ ದಿವಸ ಆ ಸಮುದ್ರ ಪೂರ್ಣವಾಗಿ ಉಕ್ಕುತ್ತಂತೆ, ಅದರ ಪ್ರಮಾಣ ಹೆಚ್ಚಾಗುತ್ತಂತೆ. ಹಾಗೆ ನಮ್ಮಲ್ಲಿ ಈಗ ಸ್ವಲ್ಪ ಸೌಭಾಗ್ಯ ಇರುತ್ತೆ. ಆ ದೇವಿಯನ್ನು ನೆನೆಸ್ಕೊಳ್ತಾ 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 ನಮ್ಮ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತಂತೆ. ಹೇಗೆ ಚಂದ್ರನ ಬೆಳದಿಂಗಳಿಂದ ಸಮುದ್ರ ಉಕ್ಕುತ್ತೋ, ಹುಣ್ಣಿಮೆ ದಿವಸ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಉಕ್ಕುತ್ತೋ, ಹಾಗೆ ಆ ದೇವಿಯ ಸ್ಮರಣೆಯಿಂದ ನಮ್ಮ ಸಕಲ ಸೌಭಾಗ್ಯಗಳೂ ವೃದ್ಧಿಗೊಳ್ಳುತ್ತವೆ. ಅಂದರೆ ಜ್ಞಾನ ಮತ್ತು ಆನಂದ ಅಂತಕ್ಕಂಥ ಸಮುದ್ರ ಉಕ್ಕಿ ಹರಿಯುತ್ತೆ ಅಂತ ಅರ್ಥ. ಸೌಭಾಗ್ಯಗಳು ಅಂದರೆ ಚಿನ್ನ, ಬೆಳ್ಳಿ, ಆಸ್ತಿ, ಸಂಪತ್ತುಗಳು ಹೆಚ್ಚುತ್ತೆ ಅಂತಲ್ಲ. ಜ್ಞಾನ ಮತ್ತು ಆನಂದದ ಸಂಪತ್ತು ಆ ದೇವಿಯ ಸ್ಮರಣೆಯಿಂದ ಹೆಚ್ಚುತ್ತಾ ಹೋಗುತ್ತವೆ. ಭಕ್ತ ಚಿತ್ತ ಕೇಕಿ ಘನ ಘನ. ಭಕ್ತನ ಚಿತ್ತ, ಅವನ ಅಂತಃಕರಣ, ಕೇಕಿ ನವಿಲಿನಂತೆ ನೃತ್ಯ ಮಾಡುವಂತೆ ಮಾಡ್ತಾಳೆ. ಯಾವುದು? ಘನ ಘನ ಅಂದರೆ ಮೋಡ. ನವಿಲಿಗೆ ಮೋಡವನ್ನು ಕಂಡಾಗ ಹೇಗೆ ಹರ್ಷವಾಗಿ ನೃತ್ಯ ಮಾಡೋಕ್ಕೆ ಶುರು ಮಾಡುತ್ತೋ, ಹಾಗೆ ನಮ್ಮೆಲ್ಲರ ಅಂತಃಕರಣ ಅಂತಕ್ಕಂಥ ಆ ನವಿಲಿಗೆ ಅವಳು ಹೃದಯದಲ್ಲಿದ್ದು ಮೋಡವನ್ನು ಕರುಣಿಸ್ತಾಳೆ. ಆ ಮೋಡ ನೋಡಿದಾಗ ಆ ನವಿಲು ನೃತ್ಯ ಮಾಡೋದಕ್ಕೆ, ನಲಿಯೋದಕ್ಕೆ ಶುರು ಮಾಡುತ್ತೆ. ಯಾರು ಆ ದೇವಿಯ ಭಕ್ತರೋ ಅಂಥವರ ಅಂತಃಕರಣ ನವಿಲಿನಂತೆ ನಲಿತಾ ಇರುತ್ತೆ. ಯಾಕೆ? ಆ ದೇವಿ ಹೃದಯದಲ್ಲಿದ್ದು ಮೋಡವನ್ನು ದರ್ಶನ ಮಾಡಿಸ್ತಾ ಇರ್ತಾಳೆ. ಅಂದರೆ ಅಂತಃಕರಣ ಅಂತಕ್ಕಂಥ ನವಿಲಿಗೆ ಹೃದಯ ಅಂತಕ್ಕಂಥ ಮೋಡ. ಆ ಮೋಡವನ್ನು ಉತ್ಪನ್ನ ಮಾಡೋಳು ಆ ದೇವಿ ಹೃದಯದಲ್ಲೇ ಇದ್ದುಕೊಂಡು. ರೋಗ ಪರ್ವತ ದಂಭೋಲಿಹಿ. ರೋಗ ಅಂತಕ್ಕಂಥ ಪರ್ವತಕ್ಕೆ ದಂಭೋಲಿಹಿ ಅಂದರೆ ವಜ್ರಾಯುಧ. ಹಿಂದೆ
ಪರ್ವತಗಳಿಗೆಲ್ಲ ರೆಕ್ಕೆಗಳಿತ್ತಂತೆ. ಅವುಗಳು ಹೋಗಿ ಋಷಿ ಮುನಿಗಳ ಆಶ್ರಮದ ಮೇಲೆ, ಬೇರೆ ಬೇರೆ ಕಡೆ ಸತ್ಕಾರ್ಯಗಳು ನಡೀಬೇಕಾದರೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ವಂತೆ. ಇದನ್ನು ಕಂಡು ದೇವತೆಗಳು, ಋಷಿಗಳು ಎಲ್ಲ ಇಂದ್ರನನ್ನು ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಆಗ ಇಂದ್ರ ಆ ಪರ್ವತಗಳಿಗೆ ಇದ್ದ ರೆಕ್ಕೆಗಳನ್ನು ತನ್ನ ವಜ್ರಾಯುಧದಿಂದ ಕತ್ತರಿಸಿದ್ನಂತೆ. ಆಗ ಅವುಗಳೆಲ್ಲ ಚಲ ಅಂತ ಇದ್ದವೆಲ್ಲ ಚಲ ಪರ್ವತಗಳೆಲ್ಲ ಅಚಲ ಪರ್ವತಗಳಾದ್ವಂತೆ. ಅದಕ್ಕೆ ಈ ರೋಗ ಅಂತಕ್ಕಂಥ ಪರ್ವತಗಳಿಗೆ ಆ ದೇವಿ ವಜ್ರಾಯುಧ ಆಗಿದ್ದಾಳೆ. ಆ ದೇವಿಯನ್ನು ಯಾರು ನೆನೆಸ್ಕೊಳ್ತಾರೋ ಅವರು ಸಕಲ ರೋಗಗಳೂ ನಿವೃತ್ತಿಯಾಗುತ್ತವೆ. ಅದರಲ್ಲೂ ದೊಡ್ಡ ರೋಗ ಸಂಸಾರ ಅಂತಕ್ಕಂಥ ರೋಗ, ಭವರೋಗ. ಆ ರೋಗ, ಮೋಹ, ಶೋಕ ಎರಡೂ ಕೂಡ ಆ ದೇವಿಯನ್ನು ನೆನೆಸ್ಕೊಂಡ್ರೆ ನಿವೃತ್ತಿ ಆಗುತ್ತದೆ. ಇನ್ನೊಂದು ರೋಗ ಪರ್ವತ. ರೋಗ ಅಂತಕ್ಕಂತಹ ಹಿಮಪರ್ವತಕ್ಕೆ ದಂಭೋಲಿಹಿ, ಸೂರ್ಯನ ಕಿರಣದಂತೆ ಬಂದು ಆ ಹಿಮವನ್ನು ಕರಗಿಸ್ತಕ್ಕಂಥವಳು. ಸೂರ್ಯನಿಂದ ಹೇಗೆ ಹಿಮ ಕರಗುತ್ತೋ ಹಾಗೆ ಆ ದೇವಿಯ ಧ್ಯಾನದಿಂದ ಎಲ್ಲ ರೋಗಗಳು ಕೂಡ ಕರಗಿ ಹೋಗುತ್ತವೆ. ಮೃತ್ಯು ದಾರು ಕುಠಾರಿಕ. ಮೃತ್ಯು ಸಕಲ ದುಃಖಗಳ, ದಾರು ಅಂದರೆ ವೃಕ್ಷ, ವೃಕ್ಷಕ್ಕೆ ಕುಠಾರಿಕ ಕೊಡಲಿ ಇದ್ದಂತೆ. ಎಲ್ಲ ದುಃಖಗಳ ಅಥವಾ ಮೃತ್ಯುವಿನ ಮರಕ್ಕೆ ಅವಳು ಕೊಡಲಿ ಇದ್ದ ಹಾಗೆ. ಆ ದೇವಿಯನ್ನು ಯಾರು ನೆನೆಸ್ಕೊಳ್ತಾರೋ ಅಂಥವರಿಗೆ ಆ ದೇವಿ ಕೊಡಲಿಯಾಗಿ ಬಂದು ಎಲ್ಲ ದುಃಖಗಳನ್ನು ಕೂಡ ನಾಶ ಮಾಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿವೆ ಉಪಮಾನಗಳು. ಶ್ಲೋಕ 145. ಮಹೇಶ್ವರಿ. ಮಹೇಶ್ವರ ಎಲ್ಲ ಮಹತ್ತಿಗಳಿಗೂ ಕೂಡ ಒಡೆಯ. ಈ ಪ್ರಪಂಚದಲ್ಲಿ ಯಾವುದ್ಯಾವುದು ಶ್ರೇಷ್ಠವಾದ ವಸ್ತುಗಳಿವೆಯೋ, ಈ ಪ್ರಪಂಚದಲ್ಲಿ ಯಾವುದ್ಯಾವುದು ಶ್ರೇಷ್ಠವಾಗಿರ್ತಕ್ಕಂಥ ಹಿರಿದಾಗಿರ್ತಕ್ಕಂಥ ವಸ್ತುಗಳಿವೆಯೋ ಅವೆಲ್ಲದಕ್ಕೂ ಆ ದೇವಿನೇ ಒಡೆಯಳು. ಇದನ್ನೇ ಶ್ರೀಕೃಷ್ಣ ವಿಭೂತಿ ಯೋಗದಲ್ಲಿ ಹೇಳ್ತಾ ಬಂದಿದ್ದಾನೆ. ಯಾವುದ್ಯಾವುದು ಅತ್ಯಂತ ಶ್ರೇಷ್ಠವಾಗಿದೆಯೋ ಎಲ್ಲವೂ ನಾನೇ. ಅದರಿಂದ ಅವಳು ಮಹೇಶ್ವರಿ. ಮಹಾಕಾಳಿ. ಕಾಲ ಅಂದರೆ ಮೃತ್ಯು, ಮಹಾಮೃತ್ಯು, ಎಲ್ಲರಿಗೂ ಮೃತ್ಯುವಾಗಿ ಕಾಡ್ತಕ್ಕಂಥವಳು, ಸಕಲ ವಸ್ತುಗಳನ್ನೂ ನಾಶ ಮಾಡ್ತಕ್ಕಂಥವಳು. ಅವಳೊಬ್ಬಳೇ ಮಾತ್ರ ಸದಾ ಇರೋದು, ಮಿಕ್ಕಿದೆಲ್ಲವೂ ಕೂಡ ವಿಕಾರ ಹೊಂದಿ ಕೊನೆಗೆ ನಾಶ ಆಗಿಬಿಡುತ್ತೆ. ಈ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು, ಇಂದ್ರಿಯಗಳು, ಅಂತಃಕರಣದಲ್ಲಿರ್ತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಕಾರಣ ಶರೀರ ಇಷ್ಟು ನಾಶ ಆಗೋಗ್ಬಿಡುತ್ತೆ. ಚೈತನ್ಯ ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ಚೈತನ್ಯ ಸ್ವರೂಪಳಾಗಿರೋದ್ರಿಂದ ಅವಳೊಬ್ಬಳು ಮಾತ್ರ ನಾಶ ಆಗಲ್ಲ, ಎಲ್ಲವೂ ನಾಶ ಆಗುತ್ತೆ. ಅದರಿಂದಲೇ ನಾವು ನಾಶ ಆಗ್ತಕ್ಕಂಥ ಈ ಶರೀರವನ್ನು ಮೋಹಿಸದೆ ಆ ದೇವಿಯನ್ನು ಕುರಿತಾಗಿ ಧ್ಯಾನ ಮಾಡಬೇಕು. ಆ ದೇವಿಯನ್ನು ಕುರಿತಾಗಿಯೇ ನಾವು ಆರಾಧನೆ ಮಾಡಬೇಕು. ಆಗ ಒಂದಲ್ಲ ಒಂದು ಸುದಿನ ನಮಗೆ ಆ ದೇವಿಯ ಆಶ್ರಯ ಸಿಗುತ್ತೆ. ನಾನೇ ಆ ದೇವಿಯ ಸ್ವರೂಪ ಅನ್ನೋ ಜ್ಞಾನ ಬಂದ್ಬಿಡುತ್ತೆ. ಆಗ ಪೂರ್ಣವಾಗಿ ಶರೀರ ಮತ್ತು ಅಂತಃಕರಣದ ಮೇಲಿರ್ತಕ್ಕಂಥ ಮೋಹ ಹೊರಟೋಗ್ಬಿಡುತ್ತೆ. ನಮ್ಮೆಲ್ಲರ ದುಃಖಕ್ಕೆ ಕಾರಣ ಇದೆ ಫಾಲ್ಸ್ ಐಡೆಂಟಿಫಿಕೇಷನ್. ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ ಅಂತ ತಿಳ್ಕೊಂಡಿರೋದ್ರಿಂದಲೇ ಈ ಮನಸ್ಸು ಮತ್ತು ಶರೀರಕ್ಕೆ ಆನಂದ ಉಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಕಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದೆಂದೆಂದಿಗೂ ಸಾಧ್ಯವಾಗೋದಿಲ್ಲ. ಶರೀರಕ್ಕೆ ಮತ್ತು ಮನಸ್ಸಿಗೆ ಆನಂದ ಅನ್ನೋದು ಕನಸಿನ ಮಾತು. ಆನಂದ ಅನ್ನೋದು ಕೊಡೋದು ದೇವಿ. ಆನಂದ ಉಂಟಾಗೋದು ಅಂತಃಕರಣದಲ್ಲಿ ಆ ದೇವಿಯ ಅನುಗ್ರಹದಿಂದ ಮಾತ್ರವೇ ಹೊರತು ಇನ್ಯಾವುದರಿಂದಲೂ ಆನಂದ ಉಂಟಾಗೋದಿಲ್ಲ. ಬೆಳಕು ಅಗ್ನಿಯಿಂದ ಮಾತ್ರವೇ ಉಂಟಾಗುತ್ತೆ ಹೊರತು ಇನ್ಯಾವುದರಿಂದಲೂ ಉಂಟಾಗೋದಿಲ್ಲ. ಎಷ್ಟೇ ಪೂಜೆ ಮಾಡಿ, ಎಷ್ಟೇ ಭಜನೆ ಮಾಡಿದ್ರು ಅಗ್ನಿ ಇಲ್ಲ ಅಂದರೆ ಬೆಳಕಿಲ್ಲ, ದೇವಿ ಇಲ್ಲ ಅಂದರೆ ಆನಂದ ಇಲ್ಲ. ನಮಗೆ ಆನಂದ ಬೇಕಾ? ದೇವಿಯಿಂದ ಪಡಿಬೇಕು.
ಇನ್ಯಾವುದರಿಂದಲೂ ಸಾಧ್ಯವಿಲ್ಲ. ಮಹಾಗ್ರಾಸ, ಎಲ್ಲವನ್ನೂ ಆಹುತಿ ತಗೊಳ್ತಕ್ಕಂಥವಳು. ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಆಪೋಷಣ ತಗೊಂಡ್ಬಿಡ್ತಾಳು. ಯಾವ ವಸ್ತುವೂ ಇಲ್ಲ, ಯಾವ ಜೀವಿಯೂ ಇಲ್ಲ, ಆ ದೇವಿ ಒಬ್ಬಳೇ ಇರ್ತಾಳೆ. ಸೃಷ್ಟಿಯ ಆದಿಯಲ್ಲೂ ಒಬ್ಬಳೇ, ಸೃಷ್ಟಿಯ ಅಂತ್ಯದಲ್ಲೂ ಒಬ್ಬಳೇ. ಹಾಗಾಗಿ ಅವಳು ಮಹಾಗ್ರಾಸ. ಮಹಾಶನ ಅಂದರೂ ಅದೇ ಅರ್ಥನೇ, ಎಲ್ಲವನ್ನೂ ನುಂಗ್ ಹಾಕ್ತಾಳೆ, ಎಲ್ಲವನ್ನೂ ತಿಂದುಬಿಡ್ತಾಳೆ ಅಂತ ಅರ್ಥ. ಅಗ್ನಿಗೂ ಅದೇ ಹೆಸರು. ಅಗ್ನಿ ಉರಿತಾ ಇರ್ತಕ್ಕಂಥ ಬೆಂಕಿಗೆ ಏನು ಹಾಕಿದ್ರು ಎಲ್ಲ ಸ್ವಾಹ 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 ಅಂತ ಅಗ್ನಿ ಎಲ್ಲವನ್ನೂ ನುಂಗ್ಬಿಡುತ್ತೆ. ಹಾಗೆ ಆ ದೇವಿ ಕೊನೆಗೆ ಅಗ್ನಿ ಸ್ವರೂಪಳಾಗಿ ಎಲ್ಲವನ್ನೂ ಆಹುತಿ ತಗೊಂಡ್ಬಿಡ್ತಾಳೆ. ಅಪರ್ಣ, ಪರ್ವತರಾಜನ ಮಗಳಾಗಿರ್ತಕ್ಕಂಥ ಪಾರ್ವತೀ ದೇವಿ ಕಠೋರ ತಪಸ್ಸನ್ನು ಮಾಡ್ತಾ ಆಹಾರ ನೀರು ಎಲ್ಲವನ್ನೂ ಬಿಟ್ಟು ಕೊನೆಗೆ ಎಲೆಗಳನ್ನು ತಿಂತಾ ಇದ್ದವಳು. ಸುಪರ್ಣ, ಒಳ್ಳೆ ಎಲೆಗಳನ್ನು ತಿಂತಾ ಇದ್ದವಳು, ಕೊನೆಗೆ ಅದನ್ನು ಬಿಟ್ಟಿದ್ದರಿಂದ ಅಪರ್ಣ ಅಂತ ಅವಳಿಗೆ ಹೆಸರು. ಅಂಥ ಘೋರ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸ್ಕೊಂಡ್ಳವಳು. ನಾವೇನು ಮಾಡ್ತಾ ಇದ್ದೀವಿ? ತಪಸ್ಸು ಇಲ್ಲದೆ ಆ ದೇವಿ ಒಲಿಯೋದಿಲ್ಲ. ಬೆಳಗ್ಗೆ ಕಾಫಿ, ಆಮೇಲೆ ತಿಂಡಿ, ಮಧ್ಯಾಹ್ನ ಊಟ, ಆಮೇಲೆ ವಿಶ್ರಾಂತಿ, ಸಂಜೆ ಕಾಫಿ ಟೀ, ಆಮೇಲೆ ರಾತ್ರಿ ಊಟ, ನಿದ್ದೆ, ವಿವಿಧವಾಗಿರ್ತಕ್ಕಂಥ ವಸ್ತ್ರಗಳು, ಒಡವೆಗಳು, ಅರಮನೆ ಅಂತಕ್ಕಂಥ ಮನೆ, ಓಡಾಡೋದಕ್ಕೆ AC ವಾಹನ, ಜೊತೆಗೆ ನಾಲಿಗೆಯಿಂದ ಅಪಶಬ್ದಗಳು, ಮಾತುಗಳು, ಇಷ್ಟೆಲ್ಲ ಮಾಡಿ ಲಲಿತಾ ಸಹಸ್ರನಾಮ ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಮಾಡ್ತಾ ವೇದ ಮಂತ್ರಗಳು ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಆ ದೇವಿ ಆಡಂಬರಕ್ಕೆ ಒಲಿಯುವಳಲ್ಲ. ನಮ್ಮ ಅಂತಃಕರಣದಲ್ಲೇ ಇದ್ದು ಎಲ್ಲವನ್ನೂ ಗಮನಿಸ್ತಾ ಇರೋದ್ರಿಂದ ಆ ದೇವಿಗೆ ನಾವೇನು ರಿಪೋರ್ಟ್ ಮಾಡಬೇಕಾಗಿಲ್ಲ ಏನೇನು ಮಾಡ್ತಾ ಇದ್ದೀವಿ ಅಂತ. ನಾವು ಏನೇನು ಮಾಡ್ತಾ ಇದ್ದೀವಿ ಎಲ್ಲ ಗೊತ್ತಾಗ್ತಾ ಇದೆಯಲ್ಲ. ನಾವು ಗೊತ್ತೋ ಗೊತ್ತಿಲ್ಲದೆಯೋ ಇದುವರೆಗೂ ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳ ಎಲ್ಲ ಮಾಹಿತಿ ನಮ್ಮೊಳಗಡೆ ಇದೆ. ಎಲ್ಲವೂ ಅಲ್ಲಿ ಸಂಗ್ರಹವಾಗಿವೆ. ಆದ್ದರಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾರನ್ನೋ ಸಂತೋಷಪಡಿಸೋದಕ್ಕಾಗಿ ನಾವು ಮಾಡ್ತಕ್ಕಂಥ ಕರ್ಮಗಳು ಏನಕ್ಕೂ ಪ್ರಯೋಜನ ಇಲ್ಲ. ಲಲಿತಾ ಸಹಸ್ರನಾಮ, ವೇದ ಮಂತ್ರಗಳು ಇನ್ನೊಬ್ಬರನ್ನು ಸಂತೋಷಪಡಿಸೋದಕ್ಕಾಗಿಯೋ ಅಥವಾ ಹಣ ಗಳಿಸೋದಕ್ಕಾಗಿಯೋ ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆ ದೇವಿಯೇ ಸರ್ವಸ್ವ ಅನ್ನೋ ಭಾವನೆಯಿಂದ ಈ ಮಂತ್ರಗಳನ್ನು ಹೇಳಿದರೆ ಆನಂದದ ಪ್ರಮಾಣ ಹೆಚ್ಚುತ್ತೆ. ಇಲ್ಲ ಅಂದರೆ ಮತ್ತೆ ದುಃಖಿಗಳೇ ಆಗಿರ್ತೀವಿ ನಾವು. ಚಂಡಿಕಾ, ಯಾರು ದೈತ್ಯ ಗುಣಗಳನ್ನು ಇಟ್ಕೊಂಡಿರ್ತಾರೋ ಅವಳು ರಣಚಂಡಿಯಾಗಿ ಅತ್ಯಂತ ಕ್ರೋಧದಿಂದ ನಮ್ಮ ಅಂತಃಕರಣದಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಸಂಹಾರ ಮಾಡ್ತಾಳೆ. ಅದರಿಂದ ನಮ್ಮ ಅಂತಃಕರಣದಲ್ಲಿ ಸದಾ ಯುದ್ಧ ನಡೀತಾ ಇರುತ್ತೆ. ಯಾರು ದೇವಿಯನ್ನು ಆರಾಧನೆ ಮಾಡ್ತಾರೋ ಅವರ ಅಂತಃಕರಣದಲ್ಲಿ ಸದಾ ಯುದ್ಧ ನಡೀತಾ ಇರುತ್ತೆ. ಹೋರಾಟ, ಯುದ್ಧ ಯುದ್ಧ. ಹೃದಯದಲ್ಲಿರ್ತಕ್ಕಂಥ ಚೈತನ್ಯ ಶ್ರೀರಾಮಚಂದ್ರನಾದರೆ ಅಂತಃಕರಣದಲ್ಲಿ ಹೇಳ್ತಾ ಇರತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಜಂಬ, ದರ್ಪ, ಅಹಂಕಾರ ಇವೆಲ್ಲ ರಾವಣಾದಿ ಅಸುರರು. ರಾಮ ಮತ್ತು ರಾವಣನ ನಡುವೆ ಸದಾ ಯುದ್ಧ ನಡೀತಾ ಇರುತ್ತೆ. ಅದರಿಂದ ನಾವು ದೈತ್ಯ ಭಾವನೆಯನ್ನು ಅಂತಃಕರಣದಲ್ಲಿ ಇಟ್ಕೊಂಡ್ರೆ ಸದಾ ದುಃಖ ಪಡಬೇಕಾಗತ್ತೆ. ಚಂಡ ಮುಂಡಾಸುರ ನಿಷೂದಿನಿ ನೋಡಿ, ಚಂಡ ಮುಂಡ ಮೇಲಿನ ಭಾಗ ಕೆಳಗಡೆ ಭಾಗ ಎರಡಕ್ಕೂ ಅಸುರರು ಅಂತ ಹೆಸರು. ನಮ್ಮ ತಲೆ ಒಳಗಡೆ ಕೆಟ್ಟ ಭಾವನೆ ಬರುತ್ತೆ. ಆ ನಂತರ ಕೈ, ಕಾಲು, ಇತರೆ ಅಂಗಾಂಗಗಳನ್ನು ಉಪಯೋಗಿಸಿ ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ. ನಾಲಿಗೆ, ಕೈ, ಕಾಲುಗಳನ್ನು ಉಪಯೋಗಿಸ್ಕೊಂಡು ಬುದ್ಧಿ
ಕೆಟ್ಟದ್ದನ್ನು ಹೇಳಿದಾಗ ಕೆಟ್ಟದ್ದನ್ನು ಮಾಡ್ತೀವಿ. ಅವಳೇನು ಮಾಡ್ತಾಳೆ? ನಮ್ಮೊಳಗಡೆ ಇರ್ತಕ್ಕಂಥ ಈ ದೈತ್ಯ ಕೃತ್ಯಗಳನ್ನು ಸಂಹಾರ ಮಾಡ್ತಾಳೆ. ಕೈಯಿಂದ ತಪ್ಪು ಮಾಡಿದ್ರೆ ಕೈ ಕತ್ತರಿಸ್ತಾಳೆ, ಕಾಲಿಂದ ತಪ್ಪು ಮಾಡಿದ್ರೆ ಕಾಲು ಕತ್ತರಿಸ್ತಾಳೆ, ನಾಲಿಗೆಯಿಂದ ತಪ್ಪು ಮಾಡಿದ್ರೆ ನಾಲಿಗೆ ಕತ್ತರಿಸ್ತಾಳೆ, ಬುದ್ಧಿಯಿಂದ ತಪ್ಪು ಮಾಡಿದ್ರೆ ಬುದ್ಧಿಯನ್ನೇ ಕತ್ತರಿಸ್ತಾಳೆ. ಹಾಗಾಗಿ ಹುಷಾರ್. ಆ ದೇವಿ ಯಾವ ರೂಪವನ್ನು ತಗೊಳ್ಳೋದಿಲ್ಲ. ಹೊರಗಡೆನೂ ಅಷ್ಟೇ. ಇನ್ನೊಬ್ಬರು ಮನುಷ್ಯರು ಬಂದು ನಮಗೆ ಕಷ್ಟಗಳನ್ನು ಕೊಟ್ಟು ಹೋಗ್ತಾರೆ, ಇನ್ನೊಬ್ಬರು ಯಾರೋ ಬಂದು ನಮ್ಮ ಮನಸ್ಸಿಗೆ ಹಿಂಸೆಯನ್ನು ಕೊಟ್ಬಿಟ್ಟು ಹೋಗ್ತಾರೆ. ಹಾಗೆ ಮಾಡೋದೇ ಆ ದೇವಿ. ಅವರ ಅಂತಃಕರಣದಲ್ಲಿ ಇದ್ದುಕೊಂಡು ನಮಗೆ ತೊಂದರೆಯನ್ನು ಕೊಟ್ಟುಬಿಟ್ಟು ಆ ದೇವಿ ಹೋಗ್ತಾಳೆ. ಹಾಗೆ ಒಳಗೂ ಅಷ್ಟೇ, ನಮ್ಮೊಳಗಡೆನೇ ಆ ಅಂತಃಕರಣದಲ್ಲಿದ್ದು ಅಂಗಾಂಗಗಳನ್ನೆಲ್ಲ ಅವಳು ತೊಂದರೆ ಕೊಟ್ಟು ಹಿಂಸೆ ಆಗುವಂತೆ ಮಾಡ್ತಾಳೆ. ಅದರಿಂದ ನಾವೆಲ್ಲ ಹುಷಾರಾಗಿದ್ದು ಎಚ್ಚೆತ್ಕೋಬೇಕು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ. ಆ ದೇವಿಯನ್ನು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ, ಸ್ಮರಣೆ ಮಾಡಿಕೊಳ್ಳಿಲ್ಲ ಅಂದರೆ ಪಾಪಕ್ಕೆ ಗುರಿಯಾಗ್ತೀವಿ. ಅದರಿಂದ ಆ ದೇವಿಯನ್ನು ಸದಾ ಸ್ಮರಣೆ ಮಾಡೋಣ. ಲಲಿತಾ ಸಹಸ್ರನಾಮದ ಮುಖಾಂತರವೋ ಇಷ್ಟದೇವತೆಯ ಜಪದ ಮುಖಾಂತರವೋ ನಾವು ಅಂತಃಕರಣವನ್ನು ಶುದ್ಧ ಮಾಡ್ಕೋಬೇಕು. ಇಲ್ಲ ಅಂದರೆ ಸತ್ಸಂಗ ಮಾಡ್ಕೋಬೇಕು. ಪ್ರತಿ ದಿವಸ ವೇದ ಮಂತ್ರಗಳ ಪಾರಾಯಣ ನಡೀತಾ ಇದೆ, ಲಲಿತಾ ಸಹಸ್ರನಾಮ ಪಾರಾಯಣ ನಡೀತಾ ಇರುತ್ತೆ. ಈ ಸತ್ಸಂಗಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಇಲ್ಲ ಅಂದರೆ ಪಾಪಕ್ಕೆ ಗುರಿಯಾಗಿ ಮತ್ತೆ ಮತ್ತೆ ಜನ್ಮ ಮರಣ ದುಃಖ ಅನುಭವಿಸ್ತಾ ಇರಬೇಕಾಗತ್ತೆ.